ಎರಡು ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಒಂದು, ಅವರ ಹೆಸರು ಅಬ್ದುಲ್ಲಾ. ಕೇರಳದ ಮಲಪ್ಪುರಂನಲ್ಲಿ ವಾಸಿಸುವ ಇವರು ಮಾರ್ಬಲ್ ವ್ಯಾಪಾರಿ. 50 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಇವರು ಹೋಟೆಲ್ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಓರ್ವ ವ್ಯಾಪಾರಿಯಿಂದ 93 ರೂಪಾಯಿಯನ್ನು ಸಾಲವಾಗಿ ಪಡ್ಕೊಂಡಿದ್ರು. ಆದರೆ ಅದನ್ನು ಮರಳಿಸಿರಲಿಲ್ಲ. ಅವರಿಗೆ ನೆನಪು ಇರಲಿಲ್ಲ. ಈ ನಡುವೆ ಅವರು ಆಂಧ್ರದ ಹೋಟೆಲ್ ಉದ್ಯಮಕ್ಕೆ ಟಾಟಾ ಹೇಳಿ ಮರಳಿ ಮಲಪ್ಪುರಂಗೆ ಬಂದರು. ಹೊಸ ಉದ್ಯಮವನ್ನು ಪ್ರಾರಂಭಿಸಿದರು. 20 ವರ್ಷಗಳ ಹಿಂದೆ ಯಾವುದೋ ಕಾರಣಕ್ಕೆ ಈ ಅಬ್ದುಲ್ಲಾರಿಗೆ ಆ ಸಾಲದ ನೆನಪಾಯಿತು. ನೆನಪು ಮಾತ್ರ ಅಲ್ಲ, ಅವರನ್ನು ಆ ಸಾಲ ಹಿರಿಯತೊಡಗಿತು. ತಾನು ತಪ್ಪು ಮಾಡಿದ್ದೇನೆ ಎಂದು ಅವರಿಗೆ ಅನಿಸತೊಡಗಿತು. ಆ ಹಣವನ್ನು ಆತನಿಗೆ ಮರಳಿಸುವ ಹೊಣೆಗಾರಿಕೆ ತನ್ನದು ಎಂದು ಒಳ ಪ್ರಜ್ಞೆ ಎಚ್ಚರಿಸತೊಡಗಿತು. ಅವರಿಗೆ ನಿಂತಲ್ಲಿ ನಿಲ್ಲಲಾಗಲಿಲ್ಲ, ಕುಳಿತಲ್ಲಿ ಕೂರಲೂ ಆಗಲಿಲ್ಲ. ಬಿಡುವಿನ ವೇಳೆ ಆ 93 ರೂಪಾಯಿಯ ಸಾಲ ನೆನಪಿಗೆ ಬರತೊಡಗಿತು. ಈ ಹಿನ್ನೆಲೆಯಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬಂದರು. ತಾನು ಸಾಲ ಪಡಕೊಂಡ ಆ ವ್ಯಾಪಾರಿಯನ್ನು ಭೇಟಿಯಾಗಿ ಆತನ ಸಾಲವನ್ನು ಮರಳಿಸಬೇಕು ಎಂದು ಅವರು ತೀರ್ಮಾನಿಸಿದರು. ಆಂಧ್ರ ಪ್ರದೇಶದಲ್ಲಿರುವ ತನ್ನ ಗೆಳೆಯರನ್ನು ಸಂಪರ್ಕಿಸಿದರು. ತನಗೆ ಸಾಲ ನೀಡಿದ ವ್ಯಕ್ತಿಯ ಮಾಹಿತಿಯನ್ನು ನೀಡಿ ನೆರವಾಗುವಂತೆ ಕೋರಿದರು. ಆದರೆ ಅವರಿಂದಲೂ ಸೂಕ್ತ ಮಾಹಿತಿ ಸಿಗಲಿಲ್ಲ. ಇದಾದ ಬಳಿಕ ಅವರು ಸ್ವಯಂ ರಂಗಕ್ಕೆ ಇಳಿದರು. ಆಂಧ್ರ ಪ್ರದೇಶಕ್ಕೆ ತೆರಳಿ ಆ ವ್ಯಕ್ತಿಯನ್ನು ಹುಡುಕಾಡುವುದಕ್ಕೆ ತೀರ್ಮಾನಿಸಿದರು. ಗೆಳೆಯರಲ್ಲೂ ಈ ಬಗ್ಗೆ ಹೇಳಿದರು. ಹೀಗೆ ತನ್ನ 4-5 ಗೆಳೆಯರೊಂದಿಗೆ ಅವರು ಆಂಧ್ರ ಪ್ರದೇಶದ ಕರ್ನೂಲ್ಗೆ ತೆರಳಿದರು. ಅಲ್ಲಿ ಕೆಲಸ ಮಾಡ್ತಾ ಇರುವ ತನ್ನ ಸಹೋದರಿಯ ಮಗನನ್ನು ಜೊತೆ ಸೇರಿಸಿಕೊಂಡರು. ಕರ್ನೂರಿನ ಗಣಿಗಿಲ್ಲಿ ಎಂಬ ಪ್ರದೇಶದಲ್ಲಿ 2 ದಿನಗಳ ಕಾಲ ಹುಡುಕಾಡಿದ ಬಳಿಕ ಅವರ ಹುಡುಕಾಟಕ್ಕೆ ತೆರೆ ಬಿತ್ತು. ವಿಷಾದ ಏನಂದರೆ, ತಾನು ಸಾಲ ಪಡಕೊಂಡ ವ್ಯಕ್ತಿ ಮತ್ತು ಅವರ 2 ಮಕ್ಕಳು ಅದಾಗಲೇ ಮೃತಪಟ್ಟಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಯಿತು. ಬಳಿಕ ಸಾಲ ನೀಡಿದ ತನ್ನ ಮೊಮ್ಮಗ ಮಕ್ಬೂಲ್ ಅಹಮ್ಮದ್ ಎಂಬಾತನನ್ನು ಭೇಟಿಯಾಗಿ ತಾನು ಸಾಲ ಪಡಕೊಂಡ ಮಾಹಿತಿ ನೀಡಿದರು. 50 ವರ್ಷಗಳ ಹಿಂದಿನ 93 ರೂಪಾಯಿಗೆ ಬದಲಾಗಿ ಇಂದಿನ ಅದರ ಮೌಲ್ಯವನ್ನು ಲೆಕ್ಕ ಹಾಕಿ ಈ ಅಬ್ದುಲ್ಲಾ ಆ ವ್ಯಕ್ತಿಗೆ ಮರಳಿಸಿದರು. ಮಾತ್ರ ಅಲ್ಲ, ಗಿಫ್ಟನ್ನು ಕೊಟ್ಟರು. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಇನ್ನೊಂದು ಘಟನೆ ನಿಮಗೆ ಗೊತ್ತೇ ಇದೆ. ಜಸ್ಟ್ ನಿಮಗೆ ನೆನಪಿಸ್ತಾ ಇದ್ದೇನೆ. ಡಿಸೆಂಬರ್ 1ರಂದು ಮುಂಜಾನೆ 4 ಗಂಟೆ ಬೆಳಗಿನ ಅಜಾನ್ ಕೊಡುವುದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದ ಹಾಫಿಜ್ ಮೌಲಾನಾ ಅಬ್ದುಲ್ ಬಾಸಿತ್ ಅವರಿಗೆ ಭಾರಿ ಶಬ್ದ ಕೇಳಿಸುತ್ತೆ. ಅವರು ಮಸೀದಿಯ ಕಿಟಕಿಯನ್ನು ತೆರೆದು ಶಬ್ದ ಕೇಳಿಬಂದ ಕಡೆಗೆ ನೋಡ್ತಾರೆ. ತಾನಿರುವ ಜುಮಾ ಮಸೀದಿಯ ಪಕ್ಕದ ಹಳ್ಳವೊಂದಕ್ಕೆ ಕಾರೊಂದು ಮಗುಚಿ ಬಿದ್ದಿರುವುದು ಅವರಿಗೆ ಗೊತ್ತಾಗುತ್ತೆ. ನಿಧಾನಕ್ಕೆ ಕಾರು ಮುಳುಗ್ತಾ ಇರುವುದು ಕೂಡ ಅವರಿಗೆ ಕಾಣಿಸುತ್ತೆ. ತಕ್ಷಣ ಅವರು ಮಸೀದಿಯ ಮೈಕ್ನತ್ತ ಓಡ್ತಾರೆ. ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾರೆ. ಒಂದಕ್ಕಿಂತ ಹೆಚ್ಚು ಬಾರಿ ಈ ಮಾಹಿತಿಯನ್ನು ಪುನರಾವರ್ತಿಸಿ ನೆರವಿಗೆ ಬರುವಂತೆ ಜನರಲ್ಲಿ ಕೋರ್ತಾರೆ. ನಿದ್ದೆಯಲ್ಲಿದ್ದ ಮಸೀದಿಯ ಅಕ್ಕಪಕ್ಕದ ಜನರು ಓಡೋಡಿ ಬರ್ತಾರೆ. ಇನ್ನೇನು ಆ ದೊಡ್ಡ ಹಳ್ಳದಲ್ಲಿ ಮುಳುಗಿಯೇ ಬಿಡುತ್ತದೆ ಎಂಬಂತಿದ್ದ ಕಾರಿನಿಂದ 7 ಮಂದಿ ಪ್ರಯಾಣಿಕರನ್ನು ಅವರೆಲ್ಲ ರಕ್ಷಿಸುತ್ತಾರೆ. ಈ ಕಾರು ತ್ರಿಪುರಾದಿಂದ ಹೊರಟಿತ್ತು ಮತ್ತು ತ್ರಿಪುರಾ ಅಸ್ಸಾಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇದ್ದಾಗ ಹಳ್ಳಕ್ಕೆ ಪಲ್ಟಿಯಾಗಿ ಬಿದ್ದಿತ್ತು. ಹಾಗಂತ ಈ ಕಾರಲ್ಲಿ ಯಾರಿದ್ದಾರೆ ಅನ್ನೋದು ಮೌಲಾನರಿಗೆ ಗೊತ್ತಿರಲಿಲ್ಲ. ಅವರು ಹಿಂದುವೋ ಮುಸ್ಲಿಮೋ ಅನ್ನೋದನ್ನು ಅವರು ಲೆಕ್ಕಿಸಿರಲಿಲ್ಲ. ಈ ಕಾರಿನಲ್ಲಿದ್ದವರ ನೆರವಿಗೆ ಧಾವಿಸಿದವರು ಇಂತಹದ್ದೊಂದು ಆಲೋಚನೆಯನ್ನೇ ಮಾಡಿರಲಿಲ್ಲ. ತಮ್ಮ ಧರ್ಮವನ್ನು ನೋಡದೆ ಸಾವಿನಿಂದ ತಪ್ಪಿಸಿದ ಸ್ಥಳೀಯರಿಗೆ ಈ 7 ಮಂದಿ ಪ್ರಯಾಣಿಕರು ಕೃತಜ್ಞತೆ ಸಲ್ಲಿಸಿದರು. ಮೌಲಾನಾರ ಸಮಯ ಪ್ರಜ್ಞೆಯನ್ನು ಕೊಂಡಾಡಿದರು. ನಿಜವಾಗಿ 93 ರೂಪಾಯಿ ಸಾಲವನ್ನು ಮರಳಿಸುವುದಕ್ಕಾಗಿ ಹೆಣಗಾಡಿದ ಅಬ್ದುಲ್ಲಾ ಮತ್ತು ತನಗೆ ಗುರುತು ಪರಿಚಯವೇ ಇಲ್ಲದ ಕಾರು ಪ್ರಯಾಣಿಕರನ್ನು ರಕ್ಷಿಸುವುದಕ್ಕಾಗಿ ಮಸೀದಿ ಮೈಕನ್ನು ಬಳಸಿ ಆಪದ್ಬಾಂಧವರಾದ ಮೌಲಾನಾ ಇಬ್ಬರೂ ಇವತ್ತಿನ ಕಾಲದ ಹೀರೋಗಳಾಗಬೇಕು. ಒಂದು ವೇಳೆ ಈ 93 ರೂಪಾಯಿಯನ್ನು ಅಬ್ದುಲ್ಲಾ ಮರಳಿಸದೇ ಇರ್ತಾ ಇದ್ರೆ ಏನೂ ಆಗ್ತಾ ಇರಲಿಲ್ಲ. ಅವರಿಗಲ್ಲದೆ ಆ ವಿಷಯ ಯಾರಿಗೂ ಗೊತ್ತೂ ಇರಲಿಲ್ಲ. ಸಾಲ ಪಡೆದಾತ ಮರಳಿಸುವಂತೆ ಅವರ ಮೇಲೆ ಒತ್ತಡವನ್ನು ಹಾಕಿರಲಿಲ್ಲ.
ಅದು ಬಿಡಿ, ಸಾಲ ಪಡೆದಾತ ಎಲ್ಲಿದ್ದಾನೆ ಎಂಬುದೇ ಅವರಿಗೆ ಗೊತ್ತಿರಲಿಲ್ಲ. ಆದರೂ ಅವರ ಅಂತರಾತ್ಮ ಕೇಳಲಿಲ್ಲ. ಹಾಗೆಯೇ ಆ ಮೌಲಾನರು ಕೂಡ ಅವರು ತನಗೇಕೆ ಉಸಾಬರಿ ಎಂದು ಹೇಳಿಕೊಂಡು ಎಂದಿನಂತೆ ಮಸೀದಿಯಲ್ಲಿ ಅಜಾನ್ ಕೊಟ್ಟು ನಮಾಜ್ ನಿರ್ವಹಿಸಿ ತಮ್ಮಷ್ಟಕ್ಕೆ ಇರಬಹುದಿತ್ತು. ಹಾಗೆ ಇರ್ತಾ ಇದ್ರೆ ಅವರನ್ನು ಯಾರೂ ಪ್ರಶ್ನಿಸ್ತಾ ಇರಲಿಲ್ಲ. ಆದರೆ ಅವರ ಒಳಗಿನ ಮನುಷ್ಯತ್ವ ಜಾಗೃತವಾಯಿತು. ಹೇಗಾದರೂ ಮಾಡಿ ಆ ಕಾರಿನೊಳಗಿದ್ದವರನ್ನು ರಕ್ಷಿಸಬೇಕು ಎಂದು ಅಂತರಾತ್ಮ ಕರೆ ಕೊಟ್ಟಿತು. ಧರ್ಮದ ಹೆಸರಲ್ಲಿ ಮಸೀದಿಯ ಮೈಕನ್ನು ವಿರೋಧಿಸುವವರನ್ನು ಮತ್ತು ಮುಸ್ಲಿಂ ಐಡೆಂಟಿಟಿಯನ್ನು ದ್ವೇಷದಿಂದ ಕಾಣುವವರನ್ನು ಈ ಮೌಲಾನಾ ಮತ್ತು ಅಬ್ದುಲ್ಲಾ ಕಣ್ಣು ತೆರೆಸಲೆ. ಸೆಲ್ಯೂಟ್ ಆ ಇಬ್ಬರಿಗೂ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.